Good morning, students. So, in this class, we will be discussing about medical termination of pregnancy (MTP). That is medical termination of pregnancy. Medical termination of pregnancy. So, medical termination of pregnancy. So, in the previous class, we have studied various contraceptive methods, right? So, if at all any contraceptive method fails to prevent the pregnancy, so in that case, it is the method which is preferred method, that is medical termination of pregnancy. It means here the definition. I will simply tell the definition first. Definition is termination of pregnancy before fetus becomes viable. ಓಕೆ ಅದರ ಅರ್ಥ ಏನ್ರಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಸ್ಟಾಪ್ ಮಾಡೋದು ಯಾವಾಗ ಹೊಟ್ಟೆ ಒಳಗನ ಮದರ್ ತಾಯಿ ಗರ್ಭ ಒಳಗನ ಬೇಬಿ ಡೆವಲಪ್ ಆಗಲ್ಲ ಅಂತ ನೋಡ್ಕೊಳ್ಳೋದು. ಓಕೆ ದಟ್ ಈಸ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಫೀಟಸ್ ಅಂದ್ರೆ ಬೇಬಿ ಮದರ್ ತಾಯಿ ಒಳಗೆ ಫೀಟಸ್ ವಯಬಲ್ ಅಂದ್ರೆ ಫೀಟಸ್ ಬೇಬಿ ಆಗೋಕ್ಕಿಂತ ಮುಂಚೆ ಅದನ್ನ ಅಲ್ಲೇ ಗರ್ಭದಾಗ ಸಾಯಿಸೋದು. ಅದಕ್ಕೆ ನಾವು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಓಕೆ ಸೊ ಮೆಡಿಕಲ್ ಟರ್ಮಿನೇಷನ್ ಇದು ಭಾಳ ಕಂಟ್ರಿ ಒಳಗೆ ಇಲ್ಲಿಗಲ್ ಐತಿ. ಓಕೆ various countries are thinking whether to make the MTP medical termination of pregnancy whether to make it legal or not ಅನ್ನೋದನ್ನ ಇನ್ನ ಭಾಳ ಡಿಸ್ಕಷನ್ ಒಳಗೆ. ಓಕೆ ಇವೊಂದು ಇಷ್ಟೆಲ್ಲ ಇದ್ರು ಇಂಡಿಯಾ ಹ್ಯಾಸ್ ಮೇಡ್ ಇಟ್ in India it is legal. It is legalized in the year 1971. Okay, with strict conditions. Okay, most of the countries they think that the medical termination of pregnancy is cruel. So ಅದಕ್ಕೆ ನಾವು ನೋಡ್ಕೊಂಡು ಲೀಗಲ್ ಮಾಡೋದು ಬೇಡ ಅನ್ನೋ ಡಿಸ್ಕಷನ್ ಆಗಿದ್ರು. ಇಂಡಿಯಾ ಇದನ್ನ ಲೀಗಲ್ ಮಾಡಿದೆ ಯಾವಾಗ in the year 1971. Okay, in the year 1971 the MTP is legalized in India with strict conditions. Okay, far important conditions ಆಯ್ತು. Those conditions are very important. Okay, so here I will try to explain the process here. ಏನಿರುತ್ತೆ ಜನರಲಿ MTP ಅಂದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂದ್ರೆ the embryo will be developing inside the womb. ಇದು mother's womb. Okay, inside which we will try to draw the embryo. With the legs and these are hands, and this is a baby, or this is a very cute baby. Okay, inside which baby is developing. Okay, it's a baby. Okay, or embryo. Baby ಅನ್ನೋದಿದ್ದ ಡೆವಲಪ್ಮೆಂಟ್ ಆಗಲು ಬೇಬಿ ಆಗುತ್ತೆ. ಹೌದಾ, ಇದನ್ನ embryo ಅಂತೀವಿ, ಡೆವಲಪಿಂಗ್ embryo or fetus. Okay, so ಏನಾಗುತ್ತೆ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಒಳಗೆ the inside the womb, mother's womb, the embryo will be developing. Okay, fetus will be developing. Okay, so development ಆಗೋದನ್ನ ಅಲ್ಲೇ ತಡೆಗಟ್ಟಾರೆ through by using medical devices such as scissors. Okay, medical scissors terminology is ಬೇರೆ but I will simply try to tell you. So ಇಲ್ಲಿ
this is here somewhere here the placenta ಗೆ uterus ಅನ್ಕೊಂಡು mother uterus and finally opening vagina. Okay, these are the parts. So you vagina, uterus, you have uterine cavity ಒಳಗೆ ಏನೋ mother's womb ಇರ್ತದೆ. Okay, so ಇಲ್ಲಿ ಬೇಬಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಇಲ್ಲಿ ಏನ್ ಮಾಡ್ತಾರೆ ಡಾಕ್ಟರ್ಸ್, ಹಿಯರ್ ಇಟ್ ಈಸ್ ಡನ್ ಬೈ ಪ್ರೊಫೆಷನಲ್ ಡಾಕ್ಟರ್ಸ್, ನಾಟ್ ಅದರ್ ಪೀಪಲ್. ಓಕೆ, ಸೊ ಈ ಪ್ರೊಫೆಷನಲ್ ಡಾಕ್ಟರ್ಸ್ ಏನ್ ಮಾಡ್ತಾರೆ, ದೇ ಯೂಸ್ ದ ಸೀಸರ್ ಲೈಕ್ ಸ್ಟ್ರಕ್ಚರ್. ಇದೊಂದು ಸೀಸರ್ ಅಂತ ಇತ್ತು ನಾವು, ಕತ್ರಿ ಸೀಸರ್ ಯೂಸ್ ಮಾಡಿ ಥ್ರೂ ದ ವೆಜಿನಾ ಅಂಡ್ ದೇ ವಿಲ್ ಇನ್ಸರ್ಟ್ ದ ಸೀಸರ್ ಅಂಡ್ ಇಲ್ಲೇ ದೇ ಕಟ್ the baby part by part. Say for example insert ಇಲ್ಲಿ ಒಳಗಡೆ ಇನ್ಸರ್ಟ್ ಮಾಡಿ ಬೇಬಿನ ಕಟ್ ಮಾಡೋದು ಪಾರ್ಟ್ ಬೈ ಪಾರ್ಟ್. ಓಕೆ, ಫಸ್ಟ್ ಕಾಲ್ ಅಷ್ಟೇ ಕಟ್ ಮಾಡೋದು, ಮೊದಲು ಯಾವ ಫಸ್ಟ್ ಇರ್ತದೆ ಅಂತ ಕಾಲ್ ಕಟ್ ಮಾಡೋದು, ಆಮೇಲೆ ಹೊಟ್ಟೆ ಕಟ್ ಮಾಡೋದು, ಆಮೇಲೆ ಕೈ ಕಟ್ ಮಾಡೋದು. ಓಕೆ, ಆಮೇಲೆ ಎಲ್ಲ ಬಾಡಿ ಪಾರ್ಟ್ಸ್ ಒಂದೊಂದು ಪಾರ್ಟ್ ಆಗಿ ಕಟ್ ಮಾಡೋದು, ತಲೆ ಹೊಡಿದು ಈಗ. ಓಕೆ, ಸೊ ಹಿಂಗ ಮಾಡಿ ಈ ಬೇಬಿ ಪಾರ್ಟ್ಸ್ ಬೈ ಥ್ರೂ ವೆಜಿನಾ ಹೊರಗೆ ತೆಗಿತಾರೆ. ಓಕೆ, ಹೊರಗೆ ತೆಗೆದು ಏನ್ ಮಾಡ್ತಾರ್ರಿ, ಆ ಪಾರ್ಟ್ಸ್ ಏನ್ ಪಾರ್ಟ್ಸ್ ಕಟ್ ಮಾಡಿರ್ತಾರಲ್ಲ ಆ ಪಾರ್ಟ್ಸ್ ನ ಒಳಗೆ ಜೋಡಿಸ್ತಾರ. ಸೊ ತಲೆ ಪಾರ್ಟ್ಸ್ ಇರ್ತಾವೆ, ಬೇರೆ ಬೇರೆ ಪಾರ್ಟ್ಸ್ ಇರ್ತಾವೆ ತಲೆದು, ಆಮೇಲೆ ಬಾಡಿ ಪಾರ್ಟ್ಸ್, ಬೇಬಿ ಪಾರ್ಟ್ಸ್, ಇವು ಪಾರ್ಟ್ಸ್ ಕಟ್ ಆಗಿರ್ತಾವೆ, ಕಾಲ್ ಪಾರ್ಟ್ಸ್ ಕಟ್ ಆಗಿರ್ತಾವೆ, ಅವ್ನು ಜೋಡಿಸ್ತಾರೆ. ಕೈ ಪಾರ್ಟ್ಸ್ ಕಟ್ ಆಗಿರ್ತಾವೆ. ಓಕೆ, ಸೊ ಅವನ್ನೆಲ್ಲ ಜೋಡಿಸಿ ಬೇಬಿ ಎಲ್ಲಾ ಪಾರ್ಟ್ಸ್ ಮದರ್ ರೂಮ್ ನಿಂದ ಹೊರಗೆ ಬಂದಿತ್ತು ಚೆಕ್ ಮಾಡ್ತಾರೆ. ಓಕೆ, ಅಂದ್ರೆ ಏನ್ರಿ, ಇದರೊಳಗೆ ಯಾವ ಪಾರ್ಟ್ ಮದರ್ ರೂಮ್ ಒಳಗೆ ಉಳಿತಂದ್ರೆ ಏನಾಗುತ್ತೆ, ಉಳಿತಿದ್ರೆ ಇಟ್ ವಿಲ್ ಲೀಡ್ ಟು ಕಾಂಪ್ಲಿಕೇಶನ್ಸ್ ಇನ್ ದ ಮದರ್ ಬಾಡಿ. ಓಕೆ, ಸೊ ಮದರ್ಗೆ ಹೆಲ್ತ್ ಅಫೆಕ್ಟ್ ಮಾಡುತ್ತೆ, ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಅವ್ರು ಏನೋ ಪಾರ್ಟ್ ಉಳಿತಂದ್ರೆ ಅದಕ್ಕೆ ಏನ್ ಮಾಡ್ತಾರೆ, ಥ್ರೂ ಬೈ ಕಟಿಂಗ್ ದ ಬೇಬಿ ಇನ್ಸೈಡ್ ಒಳಗಡೆ ನಾನು ಸಾಯಿಸಿ ಪಾರ್ಟ್ ಬೈ ಪಾರ್ಟ್ ಕಟ್ ಮಾಡ್ತಾರೆ. ಆ ಪಾರ್ಟ್ಸ್ ನೆಲ್ಲ ಹೊರಗೆ ತೆಗಿತಾರೆ. ಹೊರಗೆ ತೆಗೆದ ಚೆಕ್ ಮಾಡ್ತಾರೆ ಪೂರ ಪಾರ್ಟ್ಸ್ ಎಲ್ಲ ಬಂದವರಿಗೆ ಹೊರಗೆ ಇರುತ್ತೆ. ಓಕೆ, ಬಂದ ಎಲ್ಲ ಪಾರ್ಟ್ಸ್ ಬಂದಿದ್ದು ಅಂದ್ರೆ ಹೊರಗಡೆ ತೆಗೆದು ಕಸಬು ತೆಗೆದು. ಸೊ ಇದಕ್ಕೆ ಅಂತ ನಾವು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಓಕೆ, ದಿಸ್ ಇಸ್ ಎಸ್ಪೆಷಲಿ ಡನ್ ಬೈ ಮೆಡಿಕಲ್ ಪ್ರೊಫೆಷನಲ್ಸ್. ಗಾಟ್ ಇಟ್? ಸೊ ದ ಮೆಥಡ್ ಇಸ್ ವೆರಿ ಕ್ರೂಯಲ್. ಓಕೆ, ಏನ್ ಮೆಥಡ್ ಇದೆ, ಕಟ್ ಮಾಡಿ ಇದು ಬಹಳ ಕ್ರೂಯಲ್ ಇದೆ. ಬಟ್ ದಿಸ್ MTP has come with some good motives. ಓಕೆ, ಇದನ್ನ ಲೀಗಲೈಸ್ ಎದಕ್ಕೆ ಮಾಡ್ಯಾರ, ಇಟ್ ಹ್ಯಾಸ್ ಸಮ್ ಗುಡ್ ಮೋಟಿವ್ಸ್. ಅಂದ್ರೆ ಕೆಲವೊಂದು ಅನಿವಾರ್ಯತೆ ಅಥವಾ ಕೆಲವೊಂದು ಒಳ್ಳೆ ವಿಚಾರಗಳನ್ನ ತಲೆಗೆ ಇಟ್ಕೊಂಡು ಈ ಮೆಥಡ್ ಅನ್ನ ಡೆವಲಪ್ ಮಾಡಲಾಗಿದೆ. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, MTP ಅಂತ ಹೇಳ್ತೀವಿ. ಓಕೆ, ವಾಟ್ ಆರ್ ದೋಸ್ ಗುಡ್ ಮೋಟಿವ್ಸ್ ದಟ್ ಐ ವಿಲ್ ಟ್ರೈ ಟು ಟೆಲ್ ಯು. ಓಕೆ, ಪ್ರೋಸೆಸ್ ತಿಳ್ಕೊಂಡ್ರಿ ನೀವು. ಏನ್ ಮಾಡ್ತಾರೆ, MTP ಒಳಗ ಬೇಬಿನ ಪಾರ್ಟ್ ಬೈ ಪಾರ್ಟ್ ಕಟ್ ಮಾಡಿ ಥ್ರೂ ದ ವೆಜಿನಾ ಹೊರಗೆ ತೆಗಿತಾರೆ. ಥ್ರೂ ದ ಯುಟರಸ್ ವೆಜಿನಾ ಅಂತ ಹೊರಗೆ ತೆಗೆದ ಪಾರ್ಟ್ಸ್ ಅನಲೈಸ್ ಮಾಡ್ತಾರೆ. ಇದನ್ನ MTP ಅಂತ ಕರಿತೀವಿ ನಾವು. ಓಕೆ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಸೊ ವಾಟ್ ಆರ್ ದ ರೀಸನ್ಸ್, ವಾಟ್ ಆರ್ ದ ಗುಡ್ ಮೋಟಿವ್ಸ್ ಆಫ್ ದಿಸ್ ಪ್ರಾಕ್ಟಿಸ್? ಓಕೆ, ಗುಡ್ ಮೋಟಿವ್ಸ್ ಆರ್ ರೀಸನ್ಸ್, ಆಲ್ ಸಿಂಪ್ಲಿ ರೈಟ್ ಗುಡ್ ಮೋಟಿವ್ಸ್. ಗುಡ್ motives or reasons for MTP ಮಾಡಲಿಕ್ಕೆ ರೀಸನ್ಸ್ ಏನೇನು, ಯಾವ ರೀಸನ್ಸ್ ಅಲ್ಲ MTP ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಪಾಯಿಂಟ್ ಈಸ್ ಟು ಗೆಟ್ rid of unwanted pregnancy. ಓಕೆ, ಏನಪ್ಪ ಪ್ರೆಗ್ನೆನ್ಸಿ ಬೇಡ ಆಗಿರ್ತೈತಿ, ಅದ್ರ ಸಲುವಾಗಿ ಅದನ್ನ ರಿಮೂವ್ ಮಾಡ್ತಾರೆ. ಫಸ್ಟ್ ಒನ್. ಸೆಕೆಂಡ್ ಪಾಯಿಂಟ್, ಐ ವಿಲ್ ರೈಟ್ ಆಲ್ ದ ಪಾಯಿಂಟ್ಸ್ ಅಂಡ್ ಲೇಟರ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್. casual or unprotected sexual intercourse. Casual or unprotected sexual intercourse. Third point is failure of contraceptives. Contraceptive methods. Failure of contraceptive method. The fourth one
is mother's health. Mother's health. So these are a few reasons for the necessity of MTP. MTP ಮಾಡಬೇಕಾದ್ರೆ ಕೆಲವು reasons ಇರ್ತವೆ. What is that? First one, MTP ಅಂದ್ರೆ to get rid of unwanted pregnancy. Medical termination of pregnancy ಬ್ಯಾಡ್ ಆಗಿದ್ಕ ಅದನ್ನ ತೆಗಿದಿರೋ. Okay, so ಯಾವಾಗ say for example ಇದಕ್ಕೆ ಯಾವಾಗ ಹೇಳಪ್ಪ ಅಂದ್ರೆ ಈ person partners, male partner, female partner, they want to have the sexual intercourse, but they don't want to get pregnant. Okay, in that case, it is very important. Yeah, by chance here various contraceptive methods use ಮಾಡಬಹುದು. Okay, prevention of fertilization. But ಏನಾಗಿರುತ್ತೆ ಕೆಲವು ಟೈಮ್ ಈ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಯೂಸ್ ಮಾಡ್ಕೊಂಡ್ರು ಏನಾಗಿರುತ್ತೆ sometimes failure of that contraceptive method leads to pregnancy. So avoid that this medical termination of pregnancy is got its importance. Right, medical termination of pregnancy ಬೇಕಾಗುತ್ತೆ. Okay, so ಯಾವುದು first one, get rid of unwanted pregnancy. Second one, casual or unprotected sexual intercourse. ಏನಪ್ಪ ಪ್ರೊಟೆಕ್ಟಿವ್ ಮೆಜರ್ಸ್ ಹಾಕಂಗಿಲ್ಲ, ಕಾಂಡಮ್ಸ್ ಯೂಸ್ ಮಾಡಂಗಿಲ್ಲ. ಓಕೆ, ಯಾವುದು ನ್ಯಾಚುರಲ್ ಮೆಥಡ್ ಆಫ್ ನೀವೆಲ್ಲ ಕಾಂಟ್ರಾಸೆಪ್ಟಿವ್ ಮೆಥಡ್ ಕಲ್ತೀರಿ. ಸೊ ಆ ಮೆಥಡ್ಸ್ ಯೂಸ್ ಮಾಡಿದ್ರೆ ಸೆಕ್ಸುವಲ್ ಇಂಟರ್ಕೋರ್ಸ್ ಆದಾಗ ಪ್ರೆಗ್ನೆಂಟ್ ಆಗೋ ಚಾನ್ಸ್ ಬರುತ್ತೆ. ಈವನ್ ದೋ ದೇ ನೀಡ್ ಪಾರ್ಟ್ನರ್ಸ್, ಪೇರೆಂಟ್ಸ್ ಡೋಂಟ್ ನೀಡ್ ಎನಿ ಬೇಬಿ. ಸೊ ಅವಾಗ ಅಂತರಿಸಲಿಕ್ಕೆ the MTP will help. Medical termination of pregnancy will help. Then failure of contraceptive methods. So contraceptive method, even though sexual intercourse ಮಾಡಬೇಕಾದ್ರೆ preventive measures ಎಲ್ಲ ಮೆಥಡ್ ಫಾಲೋ ಮಾಡಿರ್ತಾರೆ, ಬಟ್ somewhat ಡ್ಯಾಮೇಜ್ ಆಗಿರ್ಬೋದು. preventive, say for example condoms ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಸೊ condoms ಎಲ್ಲ ಕಟ್ ಆಗಿತ್ತು ಅಂದ್ರೆ ಸೊ ಅವಾಗ ಏನಾಗುತ್ತೆ, ಕಟ್ ಆಗಿರ್ತಾರೆ, it will not be able to act as a barrier. Okay, so in that condition the sperm and egg they fuse together to form a zygote. ಆಮೇಲೆ embryo develop ಆಗುತ್ತೆ. So ಅವಾಗ failure of contraceptive method ಅಂತ ಕರೀತೀವಿ. So during that condition it is important for those persons to get rid of the pregnancy. So they go to doctors, then they perform medical termination of pregnancy, MTP ಮಾಡಿಸ್ತಾರೆ. Okay, the last reason is mother's health. Sometimes what happens, mothers ತಾಯಿ ಗರ್ಭ ಒಳಗೆ ಬೇಬಿ ಡೆವಲಪ್ ಆಗ್ತಾ ಇರ್ತೈತಿ. ಓಕೆ, ತಾಯಿ ಒಳಗೆ ಬೇಬಿ ಡೆವಲಪ್ ಆಗ್ತದೆ ಗರ್ಭ ಒಳಗೆ. ಓಕೆ, ಸೊ ಅದಕ್ಕೇನ ಬೇಬಿ ಡೆವಲಪ್ ಆಗ್ಬೇಕಂದ್ರೆ ಅದಕ್ಕೆ ತಾಯಿ ಆರೋಗ್ಯನು ಸಪೋರ್ಟ್ ಮಾಡಬೇಕು. ಓಕೆ, that means the mother's body should support the development of the baby. Okay, but in some conditions what happens, the development will affect the mother's health. ಏನು ಒಳಗಡೆ ಏನಾಗುತ್ತೆ, ಗರ್ಭ ಡೆವಲಪ್ ಆಗ್ತಾ ತಾಯಿಗ ಆರೋಗ್ಯ ಸ್ಥಿತಿನ ಹಾಳು ಮಾಡ್ತದೆ. ಓಕೆ, ಸೊ ಆ ಕಂಡೀಷನ್ ಒಳಗೆ ಡಾಕ್ಟರ್ ವಿಲ್ ಅಡ್ವೈಸ್ ಟು ಸ್ಟಾಪ್ ದಟ್ ಪ್ರೆಗ್ನೆನ್ಸಿ. ಸೊ ಡಾಕ್ಟರ್ ಹೇಳ್ತಾರೆ, ಇಲ್ಲ ಈ ಬೇಬಿ ಡೆವಲಪ್ ಆದ್ರೆ ನಿಮಗೆ ಹೆಲ್ತ್ ಅಪ್ಸೆಟ್ ಆಗ್ತೈತಿ, ನೀವು ಸಾಯೋ ಚಾನ್ಸಸ್ ಭಾಳ ಇರ್ತೈತಿ ಅಂತ. ಸೊ ಇನ್ ದೋಸ್ ಕೇಸಸ್ it becomes very important thing to terminate that pregnancy. Okay, so avaga if the mother's body is not supporting the pregnancy, in that condition also it is very important to save the mother. ತಾಯಿ ಉಳಿಸೋ ಸಲುವಾಗಿ pregnancy na avoid ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. So in those conditions MTP is performed. These are the some good motives of this MTP. ಅದಕ್ಕೆ ಇದು ಜನರಿಗೆ ಬೇಕಾಗಿ ಏನು ಪಾರ್ಟ್ನರ್ಸ್ ಇರ್ತಲ್ಲ ಅವ್ರು ಬೇಕಾಗಿನ ಮಾಡ್ಬೋದಂತ ಟೆಕ್ನಿಕ್ ಮೆಥಡ್, ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡೋದು. ಓಕೆ, ದೀಸ್ ಆರ್ ಸಮ್ ಗುಡ್ ಮೋಟಿವ್ಸ್. ಒನ್, ಗೆಟ್ ರಿಡ್ ಆಫ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ, ಕ್ಯಾಶುವಲ್ ಆರ್ ಅನ್ಪ್ರೊಟೆಕ್ಟೆಡ್ ಸೆಕ್ಸುವಲ್ ಇಂಟರ್ಕೋರ್ಸ್. ಸೊ ಅದರಿಂದ ಏನು ಪ್ರೆಗ್ನೆನ್ಸಿ ಆಗುತ್ತಲ್ಲ ಅದನ್ನ ಅವಾಯ್ಡ್ ಮಾಡಲಿಕ್ಕೆ. ಆಮೇಲೆ ಫೇಲ್ಯೂರ್ ಆಫ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಸೊ ಕಾಂಟ್ರಾಸೆಪ್ಟಿವ್ ಮೆಥಡ್ ಫೇಲ್ ಆಯ್ತು ಅಂದ್ರೆ ಅವಾಗ ಪ್ರೆಗ್ನೆಂಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಅವಾಗ ನಮ್ಗೆ ಪ್ರೆಗ್ನೆನ್ಸಿ ಆಗೋದು ಬೇಡ ಅಂದ್ರೆ ವಿಲ್ ಅಂಡರ್ಗೋ MTP. Then the mother's health. If the mother's body is not supporting the development of the baby, so in those conditions also it is performed. MTP is performed. Okay. So then these are some good motives. It has this MTP also has some drawbacks. Okay. The MTP drawbacks of MTP. It has
restriction, it's a restriction or drawbacks of MTP, that is medical termination of pregnancy. ಇದನ್ನ ಡಿಸ್ಅಡ್ವಾಂಟೇಜಸ್ ಬಹಳ ಅದಾವೆ. Even though the medical termination of pregnancy came with good intentions, it has misused by many professionals. Okay, ಏನಪ್ಪ ಇದು MTP ಗವರ್ಮೆಂಟ್ ಲೀಗಲೈಸ್ ಮಾಡಿದ್ರು in the year 1971 ಗವರ್ಮೆಂಟ್ ಲೀಗಲ್ ಮಾಡಿದ್ರು MTP with strict conditions. Okay, so ಅಷ್ಟು ಸ್ಟ್ರಿಕ್ಟ್ ಮಾಡಿದ್ರು ಇದು ಮಿಸ್ಯೂಸ್ ಅಷ್ಟು ಜಾಸ್ತಿ ಮಿಸ್ಯೂಸ್ ಆಗ್ತದೆ. So what are the misuses, what are the drawbacks, those things we will study. So ಈ MTP ಬರೋದ್ರಿಂದ increased incidence of female feticide. So this is a very important thing which you need to understand. ಈ MTP ಬರೋದ್ರಿಂದ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಇದೇನು ಬಂತಲ್ರಿ, ಇದು ಬರೋದ್ರಿಂದ ಫಿಮೇಲ್ ಫಿಟಿಸೈಡ್ ಜಾಸ್ತಿ ಆಗ್ತದೆ, ಎಸ್ಪೆಷಲಿ ಇನ್ ಇಂಡಿಯಾ. ಓಕೆ, ಸೊ ಎದಕ್ಕೆ ಅಂದ್ರೆ ಇದು ಯಾವುದು ಇದು ರಿಲಿಜಿಯಸ್ ಇದು ಎಮೋಷನಲ್ ಇಶ್ಯೂ ಅಂತ ಕರಿಬೋದು ನಾವು. ಓಕೆ, ಎಮೋಷನಲ್ ಎಥಿಕಲ್ ಇಶ್ಯೂ ಅಂತ ಕರಿಬೋದು. ಓಕೆ, ಇನ್ಕ್ರೀಸ್ ಇನ್ಸಿಡೆನ್ಸ್ ಆಫ್ ಫೀಮೇಲ್ ಫಿಟಿಸೈಡ್ ಅಂದ್ರೆ ಏನಾಗುತ್ತೆ ರೀ, ಜನರಲಿ ಈಗ ನಮ್ಮಲ್ಲಿ ಕಾಮನ್ಲಿ ನಾವು ಮಾತಾಡೋದು ಕೇಳಿರ್ಬೋದು ಸೊಸೈಟಿ ಒಳಗೆ, ಸಮಾಜ ಒಳಗೆ. ಈಗ ಏನಪ್ಪ ಎಲ್ಲ ತಂದೆ ತಾಯಿಗಳು ಏನ್ ಮಾಡ್ತಾರೋ ಗಂಡು ಮಗನ ಬೇಕು, ಅಥವಾ ತಂದೆ ತಾಯಿಗಳು ಅಜ್ಜ ಅಜ್ಜಿ ಅವ್ರೇನ್ ಮಾಡ್ತಾರೋ ಗಂಡು ಮಗನ ಬೇಕು ನಮಗೆ, ಹೆಣ್ಮಕ್ಳು ಇದ್ರೆ ಹಣೆಯಂಗಿಲ್ಲ, ಗಂಡು ಮಕ್ಳು ಇದ್ರೆ ನಮ್ಗೆ ಸಾಕ್ತಾರೆ, ಹೆಣ್ಮಕ್ಳು ನಮ್ಗೆ ಸಾಕಂಗಿಲ್ಲ, ಹೆಣ್ಮಕ್ಳನ್ನ ಹೊರ ಕೊಡೋದಿರ್ತೈತಿ. ಓಕೆ, ಸೊ ಈ ತರ ವಿಚಾರಗಳು ಮನುಷ್ಯ ತಲೆಯೊಳಗೆ ಹೊರಗಡೆ ಸೊಸೈಟಿ ಒಳಗೆ. ಓಕೆ, ಸೊ ಈ ವಿಚಾರಗಳ ಸಲುವಾಗಿ ಏನ್ ಮಾಡ್ತಾರೆ, ಮನ್ಯಾಗ ಗಂಡು ಮಗನ ಬೇಕು ನಮ್ಗೆ, ಹೆಣ್ಣು ಬೇಡ ಬೇಡ ಅನ್ನೋ ಲೆಕ್ಕಕ್ಕೆ ಮಂದಿ ವಿಚಾರ ಮಾಡ್ತಾರೆ. ಓಕೆ, ಅದ್ರ ಸಲುವಾಗಿ ಹಂಗ ವಿಚಾರ ಮಾಡೋದ್ರಿಂದ ಫಿಮೇಲ್ ಬೇಬಿ ಐತನ್ ಗೊತ್ತಾದ್ರೆ ಅದನ್ನ ಸಾಯಿಸ್ಬಿಡ್ತೈತಲ್ಲ, MTP ಮಾಡಕ್ ಕಳಿಸ್ಬಿಡೋದು. ಬೇಬಿ ಹೆಣ್ಣು ಐತೆ ಗೊತ್ತಾದ್ರೆ MTP ಮಾಡಕ್ ಕಳಿಸ್ಬಿಡೋದು. ಓಕೆ, ಇದೆಲ್ಲ ಆಗುತ್ತೆ. ಓಕೆ, ಫಿಮೇಲ್ ಗೊತ್ತಾಗೋದು ಯಾವಾಗ amniocentesis ಮಾಡಿದ್ದಾರೆ. Amniocentesis. So and what is amniocentesis? So in which the blastocyst ಒಳಗೆ cells double ಆಗ್ತಿರ್ತಾವಲ್ಲ. So during that time in the amniotic fluid some cells or blastocysts or stem cells ಅಂತ ಇರ್ತವೆ. blastocyst cells ಏನಿರ್ತಾವಲ್ಲ, so ಆ cells amniotic fluid ಒಳಗೆ ಬಂದಿರ್ತಾವೆ. ಓಕೆ, ಸೊ ಆ ಒಂದು ಸೆಲ್ ತಗೊಂಡ ಅದನ್ನ ನಾವು ಕ್ಯಾರಿಯೋಟೈಪಿಂಗ್ ಮಾಡಿ ಅಂತ ಕೊಟ್ರಿ. ಅದ್ರ ಕ್ಯಾರಿಯೋಟೈಪಿಂಗ್ ಅಂದ್ರೆ ಈ ಕ್ರೋಮೋಸೋಮ್, ಅದರಿಂದ ಕ್ರೋಮೋಸೋಮ್ ಎಕ್ಸ್ಟ್ರಾಕ್ಟ್ ಮಾಡೋದು. ಆಲ್ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರ್ತಾವ. ಸೊ ಅದನ್ನ ಅದರ 23 ಪೇರ್ ಜೋಡಿ ಪ್ರಕಾರ ಇಟ್ಕೊಂಡು ಹೋದ್ವಿ ಅಂದ್ರೆ ಏನಾಗುತ್ತೆ, 23 ಪೇರ್ ಕ್ರೋಮೋಸೋಮ್ಸ್ ಒಳಗೆ 22 ಆರ್ ಆಟೋಸೋಮ್ಸ್, ಅಂದ್ರೆ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಬಾಡಿ ಕ್ಯಾರೆಕ್ಟರ್. ಅಂಡ್ ದ ಲಾಸ್ಟ್ ಪೇರ್, ದಟ್ ಈಸ್ 23rd ಪೇರ್ ಇರುತ್ತಲ್ಲ, that determines the sex of the baby. Whether it is male or female ಅನ್ನೋದನ್ನ 23rd ಕ್ರೋಮೋಸೋಮ್ ನೋಡಿ ವರ್ಕ್ ಮಾಡ್ಕೊಳ್ಳೋದು. So that means 23rd ಕ್ರೋಮೋಸೋಮ್ ಒಳಗೆ if it has XX, both XX ಇದ್ದಂದ್ರೆ this will become female. Okay, that is 23rd chromosome. 23rd chromosome. If this chromosome will be having one X and one Y, Y will be short. Okay, one X and one Y. You do XX. XY ಅಂತಂದ್ರೆ that will become male. Okay, so ಏನಾಗುತ್ತೆ, amniocentesis ಏನ್ ಮಾಡ್ತಾರೋ ಪ್ರೆಗ್ನೆಂಟ್ ಆದಾಗ ಏನು ತಂದೆ ತಾಯಿ ಇರುತ್ತಲ್ಲ ಅವ್ರು ಹೋಗ್ತಾರೆ ಡಾಕ್ಟರ್ ಕಡೆ. ಡಾಕ್ಟರ್ ಹೋಗಿ amniocentesis ಮಾಡ್ರಿ, ನೋಡ್ರಿ ಯಾವ ಬೇಬಿ ಐತಿ, ಇದರ ಮೇಲ್ ಆರ್ ಫಿಮೇಲ್ ಅಂತ ತಿಳ್ಕೊತಾರೆ. ತಿಳ್ಕೊಂಡ್ಮೇಲೆ ಇಫ್ ಫಿಮೇಲ್ ಬೇಬಿ ಐತೆ ಅಂತ ಕೊಡ್ರಿ, ಅದನ್ನ MTP ಮಾಡಕ್ ಕಳಿಸ್ಬಿಡ್ತಾರೆ. ಸಿಗ್ತಿಲ್ರಿ, ಡಾಕ್ಟರ್ ಹೇಳೋದು ಇಲ್ಲ ಇಲ್ಲಿ ಫಿಮೇಲ್ ಬೇಬಿ ಐತಿ, ನಮ್ಗೆ ಬ್ಯಾಡ್ ಬೇಬಿ, ನಾವು ಇದನ್ನ MTP ಮಾಡಿಸ್ತೀವಿ ಅಂತ ಹೇಳಿ ಅದನ್ನ ಫಿಮೇಲ್ ಬೇಬಿ ಸಾಯಿಸ್ಬೋದು. ಸೊ ಇದರಿಂದ ಈ MTP ಬರೋದ್ರಿಂದ ಫಿಮೇಲ್ ಫಿಟಿಸೈಡ್ ನಮ್ಮಲ್ಲಿ ಜಾಸ್ತಿ ಆಗ್ತಿದೆ ಯಾವ್ದು. ಓಕೆ, ಸೊ ಇದೇನು ಗಂಡು ಹೆಣ್ಣಿನ ರೇಷೋ ಹೆಚ್ಚ ಕಡಿಮೆ ಆಗುತ್ತೆ, ಗಂಡು ಜಾಸ್ತಿ ಹೆಚ್ಚ ಹೆಣ್ಣು ಕಡಿಮೆ ಆಗ್ತಾ ಇರೋದು ಹೌದಲ್ರಿ. ಸೊ ಅದಕ್ಕೆ ಇದು ಡ್ರಾಬ್ಯಾಕ್ ಇರುತ್ತೆ MTP.
Increased incidence of female feticide. First drawback. The second drawback is majority of MTPs are performed by uneducated quacks. ಅದರ ಅರ್ಥ ಈ MTP ನ ಎಸ್ಪೆಷಲಿ ಪ್ರೊಫೆಷನಲ್ಸ್ ಮಾಡಬೇಕು. ಡಾಕ್ಟರ್ಸ್ ಜನರಲಿ ಪ್ರೊಫೆಷನಲ್ಸ್ ಅಂದ್ರೆ ಡಾಕ್ಟರ್ಸ್ ಗೊತ್ತಿರಬೇಕು ಯಾವ ತರ ಡೆವಲಪ್ಮೆಂಟ್ ಆಗ್ತೈತಿ, ಯಾವ ಪಾರ್ಟ್ ಯಾವ ಪ್ಲಾಸೆಂಟ್ ಫಿಮೇಲ್ ಬಾಡಿ ಒಳಗೆ ಎಲ್ಲಿ ಅಟ್ಯಾಚ್ ಆಗೈತಿ, ಯಾವ ತರ ಮಾಡಿದ್ರೆ ಕರೆಕ್ಟ್ ಆಗಿ ತೆಗಿಬಹುದು ಡಾಕ್ಟರ್ ಪ್ರೊಫೆಷನಲ್ಸ್ ಅಷ್ಟೇ ಗೊತ್ತಿರೋದು. ಸೊ ಇಲ್ಲಿ ಏನಾಯ್ತು, ನಮ್ಮಲ್ಲಿ ಎಸ್ಪೆಷಲಿ few people, there are few people, I don't want to name them. ಅವ್ರು ಏನ್ ಮಾಡ್ತಾರು, ತಾವ ಡಾಕ್ಟರ್ ಆಗಿರ್ತಾರೆ. ಓಕೆ, ಅವರ ಡಾಕ್ಟರ್ ಆಗಿ ಏನೋ ಈ ವೈಜೈನ ಒಳಗೆ ಸೀಸರ್ ಆಗಿ ಬೇಬಿ ಕಟ್ ಮಾಡಿ ತೆಗೆದಿರ್ತಾರೆ. ಸೊ ಈ ಕಟ್ ಮಾಡಬೇಕಾದ್ರೆ ಏನಾಗುತ್ತೆ, ದ ಫೀಟಸ್ ಈ ಜನರಲಿ ಅಟ್ಯಾಚ್ ಟು ದ ಮದರ್ಸ್ ಬಾಡಿ. ಸೊ ಈ ಕಟ್ ಮಾಡ್ಬೇಕೇನಾಗುತ್ತೆ, ಕೆಲವೊಂದು ಟೈಮ್ ಮದರ್ ಬಾಡಿ ಕಟ್ ಮಾಡೋ ಚಾನ್ಸಸ್ ಭಾಳ ಇರ್ತದೆ. ಇದನ್ನ ಮಾಡ್ಬೇಕಂದ್ರೆ it is some duration. I will try to tell you. Okay, part rest ಒಳಗೆ ಮಾಡಬೇಕು. ಸೊ ಈ ಅನ್ಎಜುಕೇಶನ್ ಎಜುಕೇಶನ್ ಇಲ್ಲವರು ತಿಳುವಳಿಕೆ ಇಲ್ಲವರು ಹೋಗಿ ಅದನ್ನ MTP ಮಾಡೋ ಚಾನ್ಸಸ್ ಭಾಳ ಆಗ್ತದೆ ಇಂಡಿಯಾ ಒಳಗೆ ಎಸ್ಪೆಷಲಿ. Okay, this is also drawback. Majority of MTPs are performed by uneducated quacks. Quacks are people or hutra ಅಂತ ಕರಿತೀವಿ ನಾವು ಆ ಥರ. Okay, the third drawback is it has raised many ethical, emotional, social and religious issues. ಅಂದ್ರೆ ಈ MTP ಅಂದ್ರೆ ಏನ್ರಿ, ತಾಯಿ ಗರ್ಭದೊಳಗನ ಆ ಬೇಬಿ ಏನ್ ಡೆವಲಪ್ ಆಗಿರ್ತಲ್ಲ ಅದು ಪಾರ್ಟ್ ಬೈ ಪಾರ್ಟ್ ಕಟ್ ಮಾಡಿ ತೆಗೆದಿಲ್ಲ, ಅದು ಒಂಥರ ಕ್ರೂಯಲ್ಟಿ ಅನ್ಸುತ್ತೆ. ಓಕೆ, ಸೊ ಮೋಸ್ಟ್ ಆಫ್ ದ ಪೀಪಲ್ ಏನು ಅದನ್ನ ರಕ್ತ ಕಂಡ್ರೆ ಆಗೋದವ್ರು ಅಥವಾ ಈ ಕೊಲ್ಲೋದು ಮರ್ಡರ್, ತಾಯಿ ಗರ್ಭದೊಳಗೆ ಬೇಬಿ ಮರ್ಡರ್ ಮಾಡೋದು, ಅದ್ರಲ್ಲಿ ಅದಕ್ಕೆ MTP ಅಂತ ಕರಿತೀವಿ. ಸೊ ಇದು ಅಗೇನ್ಸ್ಟ್ ಎಥಿಕ್ಸ್. ಒಂದು ಪರ್ಸನ್ ಜೀವ ಕೊಡೋ ಶಕ್ತಿ ಇಲ್ಲ ಅಂದ್ರೆ ಅದನ್ನ ಕೊಲ್ಲಕ್ಕೂ ಶಕ್ತಿ ಇರಂಗಿಲ್ಲ, ಕೊಲ್ಲಕ್ಕೂ ಅಧಿಕಾರ ಇರಂಗಿಲ್ಲ. ಸೊ ಅಂದ್ರೆ ಏನ್ರಿ, ಸೊಸೈಟಿ ಒಳಗೆ ಎಲ್ಲಾ ತರ ಜನರು ಇರ್ತಾರೆ. ಸೊ ಏನ್ ಮಾಡ್ತಾರೆ, ಇದು ಕ್ರೂಯಲ್ಟಿ, ಮರ್ಡರ್ ಮಾಡೋದು, ಕ್ರೈಮ್ ಇದು, MTP ಅಂದ್ರೆ ಕ್ರೈಮ್ ಇದು ಅಂತ ಭಾವನೆಗಳು ಅದಾವ. ಓಕೆ, ಆಮೇಲೆ ಇಟ್ ಆಸ್ ಎಮೋಷನಲ್, ಏನೋ ಒಂಥರ ಏನು ನಾವು ನೋಡ್ರಿ ಈಗ ಆ ತಾಯಿ ಗರ್ಭದೊಳನ್ನ ಮಗುನ್ ಕೊಲ್ತೀವಿ ಅನ್ನೋ ಒಂಥರ ನಮ್ಗೆ ಒಂಥರ ಅನಿಸುತ್ತೆ, ಹೌದ್ರಿ, ಅದಕ್ಕೆ ಎಮೋಷನಲ್ ಅಂತ ಹೇಳ್ತೀವಿ. ಸೋಷಿಯಲ್, ಹೊರಗಡೆ ಸೊಸೈಟಿ ಒಳಗೆ ಈ MTP ಮಾಡ್ಸಾರ ಏನಪ್ಪ ಇದಪ್ಪ ತಾಯಿ ಗರ್ಭದೊಳಗ ಕೊಂದ್ಸಾರ ಎಲ್ಲ ಇಶ್ಯೂಸ್, ರಿಲಿಜನ್ ಭಾಳ ಸೋಷಿಯಲ್ ಒಳಗೆ ಒಪ್ಪಿಗೆ ಆಗಂಗಿಲ್ಲ ಸಾಯಿಸೋದು. ಸೊ ಅದಕ್ಕೆ ಇದು ಭಾಳ ಡಿಸ್ಕಷನ್ ಇದೆ. ಇಟ್ ಹ್ಯಾಸ್ ರೈಸ್ಡ್ ಮೆನಿ ಎಥಿಕಲ್, ಎಮೋಷನಲ್, ಸೋಷಿಯಲ್ ಅಂಡ್ ರಿಲಿಜಿಯಸ್ issues. Okay, so these are some drawbacks of the MTP. Okay, so ಇದರ ಇಂಪಾರ್ಟೆನ್ಸ್ ಏನಂತ ತಿಳ್ಕೊಂಡ್ವಿ, ಇದರ ಡ್ರಾಬ್ಯಾಕ್ಸ್ ಏನು ತಿಳ್ಕೊಂಡ್ವಿ. Now we will try to understand at what conditions the MTPs can be performed. MTP ಯಾವಾಗ ಮಾಡಿಸಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. Criteria to perform MTP. MTP ಮಾಡಬೇಕಂದ್ರೆ ಏನು ಕ್ರೈಟೇರಿಯಾ, ಏನು ರೂಲ್ಸ್ ಅದಾವು, ವಾಟ್ ಆರ್ ದ ರೂಲ್ಸ್? ಸೊ ದಟ್ ಮೀನ್ಸ್ ಏನಂದ್ರೆ ಫಸ್ಟ್ ಪಾಯಿಂಟ್ ಹಿಯರ್ ಇಸ್ ದ MTP ಕ್ಯಾನ್ ಬಿ ಪರ್ಫಾರ್ಮ್ಡ್ ವಿತ್ ಇನ್ ದ ಫಸ್ಟ್ ಟ್ರೈಮೆಸ್ಟರ್ or first 1 to 12th weeks of pregnancy. Is safe. ಅಂದ್ರೆ ಈ MTP ಮೊದಲೇ 3 ತಿಂಗಳೊಳಗೆ ಮಾಡಿಸ್ಬೇಕು.
ಅಂದ್ರೆ ಫಸ್ಟ್ 1 to 12 12 ವಾರ ಅಥವಾ 3 ತಿಂಗಳು ಅಂತ ಹೇಳ್ತೀವಿ ಕಾಮನ್. ಸೊ ಮೊದಲೇ 3 ತಿಂಗಳೊಳಗ MTP ಮಾಡಿಸೋದು ಸೇಫ್, ತಾಯಿಗೂ ಸೇಫ್, ಮದರ್ ಅದು ಬೇಬಿ ಅದು ಬೇಡ ಇರ್ತೈತಿ ಅದಂತೂ ಹೋಗಿರ್ತೈತಿ. ತಾಯಿ ಆರೋಗ್ಯ ಸ್ಥಿತಿ MTP ಅಂದ್ರೆ ಮೇನ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಮದರ್ಸ್ ಹೆಲ್ತ್. ಓಕೆ, ಸೊ ಈಗ MTP ಮಾಡಿಸಬೇಕಂದ್ರೆ ವಾಟ್ ಇಸ್ ದ ಪರ್ಫೆಕ್ಟ್ ಡ್ಯೂರೇಷನ್? ದಟ್ ಈಸ್ ಫಸ್ಟ್ ಟ್ರೈಮೆಸ್ಟರ್. ದಟ್ ಮೀನ್ಸ್ 1 to 12 ವೀಕ್ ಆಫ್ ದ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದ ಒಂದು 3 ತಿಂಗಳ ತನಕ ಅಥವಾ 12 ವಾರ ಅಥವಾ 3 ತಿಂಗಳ ತನಕ ಇಟ್ ಇಸ್ ಸೇಫ್ ಟು ಆ ಕಂಡೀಷನ್ ಒಳಗೆ ಯು ಕ್ಯಾನ್ ದ ಪೀಪಲ್ ಕ್ಯಾನ್ ಅಂಡರ್ಗೋ MTP. ಓಕೆ, ಬಿಕಾಸ್ ಏನಾಗುತ್ತೆ ಇಲ್ಲಿ ಫಸ್ಟ್ 3 ಮಂತ್ಸ್ ಯಾಕಪ್ಪ ಅಂದ್ರೆ ದ ಡೆವಲಪ್ಮೆಂಟ್ ಆಫ್ ದ ಎಂಬ್ರಿಯೋ ವಿಲ್ ಬಿ ಇನ್ ಪ್ರಿಮಿಟಿವ್ ಸ್ಟೇಟ್. ಫಸ್ಟ್ 3 ಮಂತ್ಸ್ ಒಳಗೆ ಅದು ಪ್ರಿಮಿಟಿವ್ ಸ್ಟೇಟ್ ಒಳಗೆ. ಪ್ರಿಮಿಟಿವ್ ಸ್ಟೇಟ್ ಅಂದ್ರೆ ಹೆಂಗ್ರಿ, ಈಗ ಬೇಬಿ ಫಸ್ಟ್ ನೀವು ಇದನ್ನ ಎಂಬ್ರಿಯಾಲಜಿ ಒಳಗೆ ಎಂಬ್ರಿಯೋ ಡೆವಲಪ್ಮೆಂಟ್ ನೋಡಿರ್ಬೇಕು. ಫಸ್ಟ್ 3 ಮಂತ್ಸ್ ಏನಾಗುತ್ತೆ, ಆಮೇಲೆ ಏನಾಗುತ್ತೆ, ಕಣ್ಣು ಯಾವಾಗ ಬರ್ತಾವು, ಆಮೇಲೆ ಡೆವಲಪ್ಮೆಂಟ್ ಯಾವಾಗ ಆಗ್ತೈತಿ ಅಂತ ತಿಳ್ಕೊಂಡ್ವಿ ನಾವು. ಸೊ ದಟ್ ಮೀನ್ಸ್ ಸೊ ಫಸ್ಟ್ 3 ಮಂತ್ಸ್ ಒಳಗೆ ಏನಾಗುತ್ತೆ, ಹಾರ್ಟ್ ಬೀಟ್ ಒರಿಜಿನೇಟ್ ಆಗ್ತೈತಿ, ಹಾರ್ಟ್ ಬೀಟ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಡಿಜಿಟ್ಸ್, ಲಿಮ್ಸ್ ಆಮೇಲೆ ಕೈಯ ಕಾಲ ಒಳಗಡೆ ಡಿಜಿಟ್ಸ್ ಫಾರ್ಮೇಶನ್ ಆಗ್ತಿರ್ತಾವ, ಆಗಿನ ಹೊರಗೆ ಬರ್ತಿರ್ತಾವ ಕೈ ಅಲ್ಲಿ ಬರಳುಗಳು ಆಗಾಕ ಸ್ಟಾರ್ಟ್ ಆಗಿರುತ್ತೆ ಅವಾಗ. ಓಕೆ, ದಟ್ ಮೀನ್ಸ್ ಡೆವಲಪ್ಮೆಂಟ್ ಆಗಾಕ ಇನ್ನ ಸ್ಟಾರ್ಟ್ ಆಗಿರಂಗಿಲ್ಲ, ಪೂರ ಡೆವಲಪ್ಮೆಂಟ್ ಆಗಿರಂಗಿಲ್ಲ, ಜಸ್ಟ್ ಬಿಗಿನಿಂಗ್ ಆಫ್ ದ ಡೆವಲಪ್ಮೆಂಟ್ ವಿಲ್ ಬಿ ಟೇಕಿಂಗ್ ಪ್ಲೇಸ್. ಸೊ ಇನ್ನ ಬಿಗಿನಿಂಗ್ ಡೆವಲಪ್ಮೆಂಟ್ ಆಗೋಕ್ಕಿಂತ ಮುಂಚೆ ನಾವು ತೆಗೆದು ಚಲೋ. ಓಕೆ, ಅದಕ್ಕೆ ಇಟ್ ಈಸ್ ಫಸ್ಟ್ ಟ್ರೈಮೆಸ್ಟರ್ ಇಸ್ ಸೇಫ್ ಫಾರ್ ದ ಪ್ರೆಗ್ನೆನ್ಸಿ, ಸೇಫ್ ಫಾರ್ ಮದರ್. ತಾಯಿ ಜೀವನ, ತಾಯಿ ಪ್ರೆಗ್ನೆಂಟ್ ಬಾಡ ಐತ್ರ ಮತ್ತೆ 3 ತಿಂಗಳು ತೆಗೆಸ್ಬೇಕು. And second trimester, if at all second trimester ಒಳಗೆ ಬೇಬಿನ ತೆಗೆಸ್ಬೇಕು, MTP ಮಾಡಿಸ್ಬೇಕು ಅನ್ಕೊಂಡ್ರೆ ಇಟ್ ಈಸ್ ರಿಸ್ಕಿಯರ್. ಸೆಕೆಂಡ್ trimester for MTP is riskier, is risky to the mother's health. Mother's health. Second trimester ಏನಾಗುತ್ತೆ, second trimester ಒಳಗ it is risky. Why? Because here the fetus is more associated with the mother's body. Fetus is more associated with mother's body. Okay, ಯಾಕೆ ಸೇಫ್ ಅಲ್ಲ? ದಟ್ ಈಸ್ ಬಿಕಾಸ್ ಈ ಕಂಡೀಷನ್ ಸೆಕೆಂಡ್ ಟ್ರೈಮೆಸ್ಟರ್ ಒಳಗೆ ಬೇಬಿ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗಿರ್ತೈತಿ. ಓಕೆ, ಸೊ ಆಸ್ ದ ಡೆವಲಪ್ಮೆಂಟ್ ಇಸ್ ಅಟ್ ಬಿಗರ್ ರೇಟ್, ಜಾಸ್ತಿ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗೋದ್ರಿಂದ ಬೇಬಿ ಅದರದ್ದು ಅಸೋಸಿಯೇಷನ್ ಮದರ್ ಬಾಡಿ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಒಳಗಿರ್ತೈತಿ. ಓಕೆ, ಸೊ ನ್ಯೂಟ್ರಿಷನ್, ಎಕ್ಸ್ಕ್ರೀಷನ್ ಅವೆಲ್ಲ ಪ್ರೋತ್ಸಾಹ ಆಗ್ತಿರ್ತಲ್ಲ. ಸೊ ಆ ಟೈಮ್ ಒಳಗೆ ಅದ್ರದ್ದು ಅಸೋಸಿಯೇಷನ್ ಮದರ್ ಬಾಡಿ ಜೊತೆ ಕಾಂಟ್ಯಾಕ್ಟ್ ಭಾಳ ಇರ್ತದೆ. ಸೊ ಈ ಟೈಮ್ದಾಗ MTP ಅಥವಾ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಮಾಡಿದ್ರೆ ಏನಾಗ್ತೈತಿ, ದ MTP ಕ್ಯಾನ್ ಇಂಟರ್ಫಿಯರ್ ವಿತ್ ದ ಮದರ್ಸ್ ಹೆಲ್ತ್. ಅಂದ್ರೆ ಏನ್ರಿ, ಕಟ್ ಮಾಡೋದ್ರಿಂದ, ಕಟ್ ಮಾಡಿ ತೆಗೆದ್ರಿಂದ ಮದರ್ ಬಾಡಿಗೆ ಜಾಸ್ತಿ ಹಾರ್ಮ್ ಆಗ್ತೈತಿ, ತಿಳ್ರಿ. ಸೊ ಈಗ ಏನ್ ಪಾರ್ಟ್ ಕಟ್ ಮಾಡ್ತೀವಿ ನಾವು, ಬೇಬಿ ಪಾರ್ಟ್. ಸೊ ಕಟ್ ಮಾಡ್ಬೇಕಾದ್ರೆ ಮದರ್ ತಾಯಿ ಬಾಡಿ ಅಟ್ಯಾಚ್ ಆಗಿರ್ತೈತಿ ಅದು ಬೇಬಿ, ಹೌದಲ್ರಿ. ಸೊ ಕಟ್ ಮಾಡ್ಬೇಕಾದ್ರೆ ತಾಯಿ ಈ ಬಾಡಿಗೂ ಹಾರ್ಮ್ ಆಗಿ ಆಗ್ತದೆ, ತಿಳ್ರಿ. ಸೊ ಅದಕ್ಕೆ ತಾಯಿ ಬಾಡಿಗೆ ಹಾರ್ಮ್ ಆಗೋದ್ರಿಂದ ಯುಟೆರಸ್ ವಿಲ್ ಬಿಕಮ್ ಪರ್ಫೋರೇಟೆಡ್ ಸಮಟೈಮ್ಸ್. ಅಂದ್ರೆ ಏನ್ರಿ, ಯುಟೆರಸ್ ಒಳಗೆ ಹೋಲ್ಸ್ ಫಾರ್ಮೇಷನ್ ಆಗ್ತಾವು. ಅಂಡ್ ಇವೆಂಚುಯಲಿ ದ ರಿಸ್ಕ್ ಈಸ್ ಇವನ್ ಹೈ ದಟ್ ದ ಮದರ್ ಕ್ಯಾನ್ ಡೈ. ಮದರ್ ವಿಲ್ ಡೈ ಅಂದ್ರೆ ತಾಯಿ ಸಾಯೋ ಚಾನ್ಸಸ್ ಭಾಳ ಇರುತ್ತೆ. ಓಕೆ, ಹೆಲ್ತ್ ಕಾಂಪ್ಲೆಕ್ಸ್ ತಾಯಿ ಅವ್ರ ಬೈ ಚಾನ್ಸ್ ಉಳಿದ್ರು ಹೆಲ್ತ್ ಲೈಫ್ ಲಾಂಗ್ ಹೆಲ್ತ್ ಹಾಳಾಗಿ ಹೋಗ್ತೈತಿ ಅಥವಾ ಸಾಯೋ ಚಾನ್ಸಸ್ ಭಾಳ ಇರ್ತೈತಿ ತಾಯಿ. ಓಕೆ, ಬಿಕಾಸ್ ಫೀಟಸ್ ಇಸ್ ಮೋರ್, ಎದಕ್ಕಂದ್ರೆ ಫೀಟಸ್ ಇಸ್ ಮೋರ್ ಅಸೋಸಿಯೇಟೆಡ್ ವಿತ್ ದ ಮದರ್ಸ್ ಬಾಡಿ ದ ಸೆಕೆಂಡ್ ಟ್ರೈಮೆಸ್ಟರ್. ಅಂಡ್ ಇನ್ ಥರ್ಡ್ ಟ್ರೈಮೆಸ್ಟರ್ 6 to 9 ಮಂತ್ ನೋಡ್ರಿ, ಆ ಟೈಮ್ ಒಳಗೆ ಇದು MTP ಮಾಡಿಸೋದು ಅಲ್ವೇ ಅಲ್ಲ. ಆ ಟೈಮ್ದಾಗ MTP ಮಾಡಿಸ್ಲೇಬಾರ್ದು. ಇಟ್ ವಿಲ್ ಡೈರೆಕ್ಟ್ಲಿ ಅಲ್ಲಿ ನೀವು MTP ಮಾಡಿಸೋದು ಬರೀ ಬೇಬಿನ ಅಷ್ಟೇ ಕೊಲ್ತಾ ಇಲ್ಲ, ತಾಯಿನೂ ಸಾಯಿಸ್ತಿರ್ತೀರ ಅಂತ ತಿಳ್ರಿ. ಸೊ ಥರ್ಡ್ ಟ್ರೈಮೆಸ್ಟರ್ ನೋ MTP is performed, but it directly affects the mother's health. Okay, so this is about the MTP, medical termination
of pregnancy. And one more thing, the rate of incidence ಇಲ್ಲಿ ಕೊಟ್ಟಾರ ನಮಗೆ. So generally just one in a year all over the world, I will remove this. In a year around 45 to 50 million MTPs are performed throughout the world. Performed all around the world. ಅಂದ್ರೆ ಪ್ರತಿ ಒಂದು ವರ್ಷಕ್ಕೆ 45ರಿಂದ 50 ಮಿಲಿಯನ್ MTPs ಮಾಡ್ತಾರೆ ಕಾಮನ್ ಆಗಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಓಕೆ, and it is equal to 1/5 of all pregnancies. 1/5 of all pregnancies. ಅಂದ್ರ ಪ್ರತಿ 5 ಒಂದು ಬೇಬಿ MTP ಆಗೇ ಆಗುತ್ತೆ ಇದಲ್ರಿ. ಸೊ 1/5 of all pregnancy ವರ್ಲ್ಡ್ ನಾಗ ಎಷ್ಟು ಪ್ರೆಗ್ನೆಂಟ್ ಆಗಲ್ಲ ಅಥವಾ ಡೈಲಿ ಹಂಗ ಲೆಕ್ಕ ಕೊಡುತ್ತೆ. ಅಂದ್ರೆ ಒಂದು ವರ್ಷದೊಳಗ ಸೊ ಅದು ಪ್ರತಿ 5 ಒಂದು ಮಗುನ್ MTP ಮಾಡೇ ಮಾಡ್ತಾರೆ. So that much widely it is used, this method MTP is used. Okay, so this is about MTP. In the next aspect we will be discussing about the sexually transmitted diseases. Now we will be discussing about another important topic, that is sexually transmitted diseases. Diseases. Okay, simply it is called as STD and STD, sexually transmitted disease. Okay, the infections can get sexually transmitted infections. Okay, so these are the infections, or simply I will tell you the infection. These are the infections occur during sexual intercourse. Okay, infections ಯಾವಾಗಂದ್ರೆ sexual intercourse ಆಗಬೇಕಂದ್ರೆ ಇದು sexually transmitted infections ಆಯ್ತು. ಈ ಡಿಸೀಸ್ ಅಲ್ಲಿ ಇನ್ಫೆಕ್ಷನ್ ಬರೋದು STI ಅಂತ ಹೇಳ್ತೀವಿ, sexually transmitted infection. They occur generally during sexual intercourse, generally unprotected sexual intercourse, as well as multi sexual intercourse. Okay, avella reasons bartavu. We will try to tell you what are the reasons. Okay, so these diseases, or I will write here the reasons for sexually transmitted infection. Reasons for STI is very big. STI means sexually transmitted infections. So here first is unprotected sexual intercourse or coitus. Unprotected coitus. Okay, protective measures use ಮಾಡದೇನ sexual intercourse ಮಾಡೋದು. So ಅದಕ್ಕೆ ಏನು ಕರಿತೀವಿ, that is also reason. And sexual intercourse with the infected person. With the infected person. Okay, already a sexually transmitted infection diseases ಇರ್ತವೆ, ಅವ್ರ ಜೊತೆ sexual intercourse ಮಾಡೋದ್ರಿಂದ ಈ sexually transmitted disease ಬರೋ ಚಾನ್ಸಸ್ ಬಹಳ. Then
sexual intercourse with multi partners. With multi partners. Multi partners. ಓಕೆ ಒಬ್ಬರಿಗೆ ಬಿಟ್ಟು ಜಾಸ್ತಿ ಜನರ ಜೊತೆ ಸೆಕ್ಸುವಲ್ ರಿಲೇಷನ್ ಇಟ್ಕೊಳ್ಳೋದು. ಸೊ ಅದಕ್ಕೆ ಅಂತ ಹೇಳ್ತೀವಿ ಡ್ಯೂರಿಂಗ್ ದಟ್ ಕಂಡೀಷನ್ ಆಲ್ಸೋ ಸೆಕ್ಸುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಮೇ ಆಕರ್. ಓಕೆ, ದೀಸ್ ಆರ್ ಫ್ಯೂ ಆಫ್ ದ ರೀಸನ್ಸ್. ಸೆಕ್ಸುವಲ್ ಇಂಟರ್ಕೋರ್ಸ್ ವಿತ್ ಮಲ್ಟಿ ಪಾರ್ಟ್ನರ್ and unprotected coitus and unhealthy practices or unhygiene sexual practices. Unhygiene sexual practices. Okay, unhygiene sexual practice ಅಂದ್ರೆ clean area, clean environment ನಾಗ sexual intercourse ಮಾಡ್ಬೇಕು. ಬಟ್ ಇಲ್ಲಿ unhygiene unclean area ಒಳಗಿತ್ತು ಅಂದ್ರೆ ಸೊ ಅವಾಗ ಸೆಕ್ಸುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಜಾಸ್ತಿ ಬರೋ ಚಾನ್ಸಸ್ ಜಾಸ್ತಿ. ಓಕೆ, ದೀಸ್ ಆರ್ ಫ್ಯೂ ಆಫ್ ದ ರೀಸನ್ಸ್. ನೌ ವಾಟ್ ಆರ್ ದ ಇನ್ಫೆಕ್ಷನ್ಸ್? ವಾಟ್ ಕೈಂಡ್ ಆಫ್ ಇನ್ಫೆಕ್ಷನ್ಸ್ ಮೇ ಆಕರ್ ಅನ್ನೋದು ನೋಡೋಣ. The sexually transmitted infections, disease ಬಗ್ಗೆ ನಾವು ಇನ್ಫೆಕ್ಷನ್ಸ್ ಹೇಳ್ತೀವಿ. Sexually transmitted infections mainly caused by three groups: bacteria, virus, as well as protozoans. In the textbook, in your NCERT book, it is given only bacteria, virus, as well as protozoans. ಮೂರು ತರದ ಇಂಪಾರ್ಟೆಂಟ್. Okay, first is bacterial diseases. Bacterial disease. ಯಾವ ಕೊಟ್ಟರು bacterial disease ಅಂದ್ರೆ first one is chlamydiasis. Chlamydiasis. Okay, second is gonorrhea. Gonorrhea. So these are also sexual disease. The third one is syphilis. So these three are bacterial diseases. So these three diseases, sexually transmitted diseases, are caused by bacteria. Okay, first one chlamydiasis, which is caused by chlamydomonas. Chlamydia. The chlamydiasis is caused by Chlamydia trichomatis. The second gonorrhea is caused by Neisseria gonorrhoeae. Neisseria gonorrhoeae. So this is a bacteria, Diplococci. So this is a Diplococci bacteria. Gonorrhea is caused by gram-negative Diplococci bacteria, that is Neisseria gonorrhoeae. And syphilis is caused by Treponema pallidum. Treponema pallidum. Okay, so these are the bacterial infections. What are the bacteria? Chlamydia trichomatis will cause chlamydiasis. Neisseria gonorrhoeae will cause gonorrhea, and Treponema pallidum will cause syphilis. So these are the bacterial infections. So one protozoan infection is given over there in your textbook, that is protozoan infection. Protozoan infection one ಕೊಟ್ಟಾರ ಯಾವುದು ಅಂದ್ರೆ ನಾಲ್ಕನೇದು trichomoniasis. Trichomoniasis. So it is another disease caused by protozoa. The protozoa is Trichomonas vaginalis. Trichomonas vaginalis. It is a protozoa. Then some viral disease also there. Viral infections. Viral infections that are
HIV is a common virus. HIV, which causes AIDS, acquired immunodeficiency syndrome cause ಮಾಡ್ತದೆ HIV virus. Then hepatitis B virus, hepatitis B, hepatitis B, and herpes ಬರುತ್ತೆ, herpes virus, herpes. Okay, so these are the viral infections. HIV, genital herpes ಅಂತ ಕರೀತೀವಿ. HIV, hepatitis B, and herpes. So these are viral infections, whereas trichomoniasis is a protozoan infection, and chlamydiasis, gonorrhea, and syphilis are bacterial infections. Okay, so now we'll try to understand in a detailed manner what this disease is about. Chlamydiasis, what are the symptoms, what are the treatment, that thing we will try to understand now. So in this class we will be understanding only bacterial diseases. Okay. So first is we will take chlamydiasis. Chlamydiasis. So we know the causative agent. Causative agent is Chlamydia trachomatis. Chlamydia trachomatis. Chlamydia trachomatis. It is a very most common bacterial infection. Okay, bacterial or sexual infection. So symptoms include painful urination in males as well as females. First I will write in males. In males, it will cause painful urination. Then thick pus-like discharge from the penis. Thick pus-like discharge from penis. ಇದು male sugar. In females, the symptoms include inflammation of cervix, and inflammation of cervix, uterus, and reproductive system or fallopian tube. Or you can say simply whole reproductive system in female. Okay, so now the symptoms chlamydiasis symptoms painful urination. So urine pass madಬೇಕಾದ್ರೆ painful urination as well as thick pus like through the penis
pus like discharge will be released out. Okay, mucus ಜಾಸ್ತಿ ಆಗೋದ್ರಿಂದ pus ತರ through the urine ಹೊರಗಡೆ ಬರುತ್ತೆ. Okay, pus like urination from the penis. ಇದು ಮೇಲ್ಸ್ ಒಳಗೆ. ಇನ್ ಫಿಮೇಲ್ಸ್ ಒಳಗೆ ಏನಾಗುತ್ತೆ ಇನ್ಫ್ಲಮೇಷನ್ ಅಂದ್ರೆ ಬಾವು ಬರೋದು ಅಂತಿಲ್ಲ, ಬಾವು. So in females the cervix will be inflamed, will undergo inflammation of cervix, uterus as well as fallopian tube. Okay, so in females ಒಳಗೆ ಎಲ್ಲ reproductive parts ಇಂದ cervix, uterus, they will become inflamed. Okay, inflammation ಆಗುತ್ತದೆ. So if untreated in females, if untreated, it will in females it will undergo a complexion called pelvic infection ಅಂತ ಕರಿತೀವಿ. pelvic inflammatory disease, PID ಅಂತ ಕರಿತೀವಿ. pelvic inflammatory disease. pelvic inflammatory disease. In females generally ಏನಾಗುತ್ತೆ inflammation of cervix, uterus, fallopian tube ಆಗಿರುತ್ತೆ. If it is untreated, ಅದನ್ನ ಟ್ರೀಟ್ಮೆಂಟ್ ಕಾರ್ಡ್ ಕೊಡಲಿಲ್ಲ ಅಂದ್ರೆ ಏನಾಗುತ್ತೆ ಸಿವಿಯರ್ ಕೇಸ್ ಸಿವಿಯರ್ ಆಗೋ ಚಾನ್ಸಸ್ ಇರುತ್ತೆ. So in that condition it will lead to disease called PID. PID ಅಂದ್ರೆ pelvic inflammatory disease. That means whole reproductive system will be affected. Okay, so ಅದಕ್ಕೆ ಏನು ಹೇಳ್ತೀವಿ pelvic inflammatory disease. That means PID ಅಂದ್ರೆ infection to all parts of the reproductive system. Infection of all parts of reproductive system. So ಜಾಸ್ತಿ ಈ PID pelvic inflammatory disease ಇದನ್ನು ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದ್ರೆ the female become unfertile or infertility ಅಂತ ಹೇಳ್ತೀವಿ, lead to infertility. Okay, ಬಂಜೆತನ ಬರ್ತದೆ. Okay, ಏನಾಗುತ್ತೆ ಈಗ ಜನರಲಿ ಫೀಮೇಲ್ಸ್ ಒಳಗ ಇನ್ಫ್ಲಮೇಷನ್ ಆಫ್ ಸರ್ವಿಕ್ಸ್, ಯುಟರಸ್ as fallopian tube ಆಗುತ್ತೆ ಇನಿಷಿಯಲ್ ಸಿಂಪ್ಟಮ್ಸ್. Okay, if now treatment ತಗೊಳ್ಳಿಲ್ಲ, person treatment ತಗೊಳ್ಳಿಲ್ಲ ಏನಾಗುತ್ತೆ it will lead to formation of a disease called as PID. PID ಅಂದ್ರೆ pelvic inflammatory disease. So pelvic inflammatory disease ಒಳಗೆ ಏನಾಗುತ್ತೆ whole reproductive part, in female reproductive part that undergoes inflammation or infection ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. Okay, so spread ಆಗೋದ್ರಿಂದ ಅದಕ್ಕೆ ಏನು ಕರಿತೀವಿ ನಾವು pelvic inflammatory disease ಅಂತ ಕರಿತೀವಿ. As well as ಇದನ್ನು PID ಆದ್ಮೇಲೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ it will lead to infertility in females. Okay, infertility ಆಗುತ್ತೆ. Okay, so this is about the symptoms. So now what are the treatments? So we'll write treatment here. Generally, as this is a bacterial disease, so mostly antibiotics are preferred. Okay, use of antibiotics. Such as ಯಾವುದು tetracycline and erythromycin. Okay, these two are very important antibiotics which are used in the treatment of chlamydiasis. Okay, here ಈ disease chlamydiasis ಗೆ penicillin use ಮಾಡಂಗಿಲ್ಲ. Okay, so penicillin is generally not used. Only use antibiotics are tetracycline as well as erythromycin. Antibiotic tablets ಕೊಡ್ತಾರ ಅಥವಾ ಇಂಜೆಕ್ಷನ್ಸ್ ಕೊಡ್ತಾರ. So injection ಇಂದ ಇದು ಕ್ಯೂರ್ ಆಗುತ್ತೆ. It's not a very dangerous disease. It is curable. Okay, so then the next disease is gonorrhea. The second is gonorrhea.
gonorrhea. So it is another important disease. It is generally dominant in males ಅಂತ ಕರಿತೀವಿ, or generally affects severely affected males. ಜಾಸ್ತಿ cases are most common in males ಅಂತ ಕರಿತೀವಿ ನಾವು. Common ಅನ್ನೋದಕ್ಕಿಂತ mostly affects or commonly seen in males. ಜಾಸ್ತಿ ಸಿಗೋದು ಮೇಲ್ಸ್ ಅವರು. ಓಕೆ, causative agent you have already know the causative agent. Causative agent is Neisseria gonorrhoeae. Neisseria gonorrhoeae. It's a gram-negative diplococci. Okay, it's a bacteria. Gram-negative diplococci bacteria causes Neisseria gonorrhoeae. Symptoms include What are the symptoms? Here again, the symptoms we will study in males as well as females. In males, first in males. So in males, generally what happens? The inflammation of mucous membrane. Inflammation of mucous membrane of urinogenital tract. Urinogenital tract. The second symptom is burning sensation while urination. And in females, the symptoms lead to arthritis. Inflammation lead to arthritis. And in severe cases, newborns, it will lead to ophthalmia neonatum antarthi. Ophthalmia neonatum, or simply ಇನ್ನೊಂದು ಹೆಸರು ಏನಿದೆ gonococcal ophthalmia ಅಂತೀವಿ. Gonococcal ophthalmia. Okay, symptoms. Males inflammation of mucous membrane of urinogenital tract. Urinogenital tract, where penis in the urine elinda start agutte. Urinogenital tract anta irthiyo, kidney inda urine bartha, ureter inda penis barutte, penis inda discharge agutte, houdalri. So ಆ tract ಗೆ ಏನು ಕರಿತೀವಿ ನಾವು urinogenital tract ಅಂತ ಕರಿತೀವಿ. ಸೊ ಅದರೊಳಗೆ ಇನ್ನರ್ ಮೆಂಬ್ರೇನ್ ಏನು ಇರ್ತದೆ? ಸೊ ಮೆಂಬ್ರೇನ್, ಮ್ಯೂಕಸ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ಕರಿತೀವಿ. ಸೊ ಆ ಒಳಗಡೆ ಮೆಂಬ್ರೇನ್ ಬಾವು ಬರ್ತದೆ. ಓಕೆ, ಸೊ ದಟ್ ಮೀನ್ಸ್ ಇನ್ಫ್ಲಮೇಷನ್ ಆಫ್ mucous membrane of urinogenital tract in males, as well as while urination burning sensation will be there. So urine pass ಮಾಡಬೇಕಾದ್ರೆ ಉರಿ ತರ ಕಾಣ್ಬರ್ತದೆ. ಓಕೆ, ಯೂರಿನ್ ಪಾಸ್ ಮಾಡ್ತಾ ಉರಿಬೇಕು ಅಂತ ನೋಡ್ರಿ, ಅದೇ ತರ burning sensation while urination. Okay, so these are the symptoms in males. Whereas in females,
the same inflammation will be there. Inflammation of urinary tract will be there, but ಅದು ಜಾಸ್ತಿ ಆದ್ರೆ it will lead to a condition called as arthritis. Female ಒಳಗೆ ಏನಾಗುತ್ತೆ, there also the mucous membrane, inflammation of mucous membrane of the urinary tract, but in female it will lead to a condition called as arthritis. Arthritis is a very important disease, autoimmune disease ಅಂತ ಹೇಳ್ತೀವಿ ನಾವು. ಇಲ್ಲಿ ಏನಾಗುತ್ತೆ, arthritis ಒಳಗೆ ಜಾಯಿಂಟ್ಸ್, ಮೇನ್ಲಿ ಜಾಯಿಂಟ್ಸ್, ಏನು ಈ ಎಲ್ಲೆಲ್ಲಿ ಜಾಯಿಂಟ್ಸ್ ಇರ್ತಾವಲ್ಲ ಆ ಜಾಯಿಂಟ್ಸ್ ಬಾವು ಬರಕತ್ತದ, ಜಾಯಿಂಟ್ಸ್ ಇನ್ಫ್ಲಮೇಷನ್ ಆಫ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಏನಾಗುತ್ತೆ, ಈ ಲಿಗಾಮೆಂಟ್ ಇರುತ್ತಲ್ರಿ ಜಾಯಿಂಟ್ ಒಂದೆರಡು, ಸೇ ಫಾರ್ ಎಕ್ಸಾಂಪಲ್ ಈ ಕೈ ಮೂವ್ಮೆಂಟ್ ಮಾಡ್ತೀನಿ ಅಂದ್ರೆ ಅಲ್ಲಿ ಇಟ್ ಈಸ್ ಅಟ್ಯಾಚ್ಡ್ ವಿತ್ ದ ಹೆಲ್ಪ್ ಆಫ್ ಲಿಗಾಮೆಂಟ್. ಓಕೆ, ಸೊ ಲಿಗಾಮೆಂಟ್ ಇರ್ತೈತಿ, ಆ ಲಿಗಾಮೆಂಟ್ ವಿಲ್ ಬಿ ಡ್ಯಾಮೇಜ್. ಓಕೆ, ಸೊ ಏನಾಗುತ್ತೆ, ಆ ಲಿಗಾಮೆಂಟ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಅಂದ್ರೆ ಜಾಯಿಂಟ್ ಒಳಗೆ ಪೇನ್ ಬರ್ತಾ ಹೋಗುತ್ತೆ. ಆ ಕಂಡೀಷನ್ಗೆ ಆರ್ಥರೈಟಿಸ್ ಅಂತ ಕರಿತೀವಿ. ಓಕೆ, ಸೊ ಇನ್ಫ್ಲಮೇಷನ್ ಜಾಸ್ತಿ ಆಗಿ ಫೀಮೇಲ್ಸ್ ಒಳಗೆ, ಎಸ್ಪೆಷಲಿ ಫೀಮೇಲ್ಸ್ ಒಳಗೆ ಇನ್ಫ್ಲಮೇಷನ್ ಜಾಸ್ತಿ ಆಗಿ ಇಟ್ ವಿಲ್ ಲೀಡ್ ಟು ಕಂಡೀಷನ್ ಕಾಲ್ಡ್ ಆಸ್ ಆರ್ಥರೈಟಿಸ್. ಓಕೆ, ದ ಸೆಕೆಂಡ್ ಈಸ್ if the mother is pregnant, ಇದೆ ಅಂತ ಕೊಡಿ, the infection will be ತಾಯಿಯಿಂದ ಮಗನಿಗೆ ಬರುವ ಚಾನ್ಸ್ ಇದೆ. It will lead to a condition called as ophthalmia neonatum ಅಂತ ಹೇಳ್ತೀವಿ. So that means ಏನು ಪ್ರೆಗ್ನೆಂಟ್ ವುಮನ್ಗೆ ಈ ಡಿಸೀಸ್ ಇದೆ ಅಂತ ಕೊಡ್ರಿ, ಈ ಗೋನೋರೋಗಿ ಈ ತರ ಏನಾಗುತ್ತೆ, ದ ಡಿಸೀಸ್ ಏನು ಬೇಬಿನ ಅಫೆಕ್ಟ್ ಮಾಡುತ್ತೆ. ಓಕೆ, ಬೇಬಿ ಹ್ಯಾಂಗ್ ಅಫೆಕ್ಟ್ ಮಾಡುತ್ತೆ, ಆಪ್ಥಾಲ್ಮಿಯಾ ರಿಲೇಟೆಡ್ ಟು ಕಣ್, ಆಪ್ಥಾಲ್ಮಿಯಾ ಅಂದ್ರೆ ಕಣ್ಣಿಗೆ ರಿಲೇಟೆಡ್ ಆಗಿ. ಈ ಐಲಿಡ್ಸ್ ಇರ್ತಾವಲ್ರಿ, ಕಣ್ಣಿಗೆ ಬೇಬಿ ಅವರು ಡೆವಲಪ್ ಆಗ್ಬೇಕಾದ್ರೆ ಆ ಕಣ್ಣು ಏನಿರ್ತಲ್ಲ, ಕಣ್ಣಿನ ರೇಖೆಗಳು ಬಾವು ಬರ್ತದೆ. ಇನ್ಫ್ಲಮೇಷನ್ ಆಫ್ ಐಲಿಡ್ಸ್ ಇನ್ ದ ನಿಯೋನೇಟಮ್ ಆರ್ ಬೇಬಿ ಒಳಗೆ, ಎಂಬ್ರಿಯೋ ಒಳಗೆ, ಏನು ಹೊಟ್ಟೆ ಒಳಗೆ ತಾಯಿ ಗರ್ಭದೊಳಗೆ ಬೇಬಿ ಇರ್ತಲ್ಲ ಅದ್ರ ಕಣ್ಣುಗಳಿಗೆ ಬಾವು ಬರ್ತದೆ. ಓಕೆ, ಸಿವಿಯರ್ ಕೇಸ್ ಒಳಗೆ ಅದಕ್ಕೆ ಏನ್ ಕರಿತೀವಿ, ಆಪ್ಥಾಲ್ಮಿಯಾ ನಿಯೋನೇಟಮ್ ಆರ್ gonococcal ophthalmia ಅಂತ ಕರೀತೀವಿ. So that is also case which can lead, these are the symptoms. The treatment, ಇಲ್ಲಿ ಏನಾಗಿದೆ, ಟ್ರೀಟ್ಮೆಂಟ್ ಏನಿದೆ, ಟ್ರೀಟ್ಮೆಂಟ್ include antibiotics, use of antibiotics. The antibiotic used here is ampicillin and penicillin. Ampicillin ಕೊಡ್ತಾರೆ as well as penicillin ಕೊಡ್ತಾರೆ. These two antibiotics, ampicillin as well as ampicillin and penicillin, these two antibiotics are preferred for the treatment of gonorrhea. Okay, so this is the second disease, gonorrhea. The third is syphilis. Syphilis. The causative agent is Treponema pallidum. Treponema pallidum. Treponema pallidum. Okay, symptoms include ಇಲ್ಲಿ ಸಿಂಪ್ಟಮ್ಸ್ 3 ಡಿಫರೆಂಟ್ ಸ್ಟೇಜಸ್ ಒಳಗೆ, ಪ್ರೈಮರಿ ಸ್ಟೇಜ್, ಸೆಕೆಂಡರಿ ಸ್ಟೇಜ್ ಅಂಡ್ ಥರ್ಷರಿ ಸ್ಟೇಜ್ ಅಂತ. ಓಕೆ, ಇಟ್ಸ್ ಅ ಸಿವಿಯರ್ ಕೇಸ್. Syphilis is a very important disease which the symptoms, we can study the symptoms in 3 different stages. The first stage is primary stage. Primary stage ಒಳಗೆ ಏನಾಗುತ್ತೆ, primary stage. ಪ್ರೈಮರಿ ಸ್ಟೇಜ್ ಒಳಗೆ ಏನಾಗುತ್ತೆ ರೀ, ಫಸ್ಟ್ ಡ್ರೈ ಹಾರ್ಡ್ ಬ್ಯಾಕ್ಟೀರಿಯಾ ಫಿಲ್ಡ್ ಸೋರ್ಸ್ ವಿಲ್ ಅಪಿಯರ್. ಸೋರ್ ಆರ್ ಸೋರ್ ಇನ್ನೊಂದೇನು ಕರಿತೀವಿ, ಚಾನ್ಸರ್ ಅಂತ ಕರಿತೀವಿ, ಆರ್ ಚಾನ್ಸರ್. ಸೋರ್ ಆರ್ ಚಾನ್ಸರ್ will appear on genitalia
genitalia as well as lips and fingers. ಏನಾಗುತ್ತೆ ಫಸ್ಟ್ ಸ್ಟೇಜ್ ಒಳಗೆ ಡ್ರೈ ಹಾರ್ಡ್ ಅಂಡ್ ಬ್ಯಾಕ್ಟೀರಿಯಾ ಫಿಲ್ಡ್ ಸೋರ್ಸ್ ಅಂತ ಇರ್ತೀವಿ. ಸೋರ್ಸ್ ಅಂದ್ರೆ ಪ್ಯಾಚಸ್, ಏನು ಅಲ್ಸರ್ಸ್ ಇರ್ತಾವಲ್ಲ ಈ ತುಟಿ ಒಳಗಡೆ ಅಲ್ಸರ್ಸ್ ಆಗಿರ್ತಾವ ಅದೇ ಇರ್ತೀವಿ. ಸೊ ಆ ಥರ ಇಲ್ಲಿ ಏನಾಗುತ್ತೆ, ಇಲ್ಲಿ ಜೆನಿಟಾಲಿಯಾ ಮೇಲೆ, ರಿಪ್ರೊಡಕ್ಟಿವ್ ಆರ್ಗನ್ಸ್ ಮೇಲೆ, ಲಿಪ್ಸ್ ಅಂಡ್ ಫಿಂಗರ್ಸ್ ಮೇಲೆ ಸೋರ್ಸ್ ಬರ್ತವೆ. ಸೋರ್ಸ್ ಮೀನ್ಸ್ ಪ್ಯಾಚಸ್. ಸೊ ಈ ತರ ಪ್ಯಾಚಸ್ ವಿಚ್ ಆರ್ ಫಿಲ್ಡ್ ವಿತ್ ಬ್ಯಾಕ್ಟೀರಿಯಾ will appear on the genitalia, lips as well as fingers. Chances ಅಂತ ಕರೀತೀವಿ ಸೋರ್ಸ್. ಓಕೆ, ಇದು ಪ್ರೈಮರಿ ಸ್ಟೇಜ್ ಇನ್ಫೆಕ್ಷನ್. ಅಂಡ್ ಸೆಕೆಂಡರಿ ಇನ್ಫೆಕ್ಷನ್, ಸೆಕೆಂಡರಿ ಸ್ಟೇಜ್ ಒಳಗೆ ಏನಾಗುತ್ತೆ, ಲೀಷನ್ಸ್ ಅಪಿಯರ್ ಆನ್ ದ ಸೋರ್ಸ್. ಅಂದ್ರೆ ಇಲ್ಲಿ ಮೇನ್ ಸೋರ್ ಆಗಿರ್ತಲ್ಲ ಇದ್ರೊಳಗ ಕ್ಲೀವೇಜಸ್ ಬರ್ತಾವ. ಅಂದ್ರೆ ಇಲ್ಲಿ ಈ ಶೀಳು ಅಂತಿಲ್ಲ, ತುಟಿಯಲ್ಲಿ ಒಳಗಾಗಿ ಶೀಳು ಇರುತ್ತಲ್ಲ ಅದಕ್ಕೆ ಲೀಷನ್ ಅಂತ ಹೇಳ್ತೀವಿ. ಓಕೆ, ಸೊ ಆ ತರ ಲೀಷನ್ಸ್ ಈ ಬ್ಯಾಕ್ಟೀರಿಯಾ ಸೋರ್ ಫಾರ್ಮೇಷನ್ ಆಗಿರುತ್ತೆ, ಅಲ್ಲಿ ಕ್ರ್ಯಾಕ್ಸ್ ಫಾರ್ಮೇಷನ್ ಆಗ್ತವೆ. ಓಕೆ, ಸೊ ದಟ್ ಈಸ್ ಮೋರ್ ಸೀವಿಯರ್. ಅಂದ್ರೆ ಕ್ರ್ಯಾಕ್ ಫಾರ್ಮೇಷನ್ ಅಂತಂದ್ರೆ ಜಾಸ್ತಿ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಟ್ ಲೀಷನ್ಸ್ ಅಪಿಯರ್ ಆನ್ ದ ಸೋರ್ಸ್. ಎಲ್ಲೆಲ್ಲೇ ಜೆನಿಟಾಲಿಯಾ ಮೇಲೆ, ಲಿಪ್ಸ್ as well as ಫಿಂಗರ್ಸ್. ಓಕೆ, ಅಲ್ಲೇ ಲೀಷನ್ಸ್ ಇದೇನೋ ಸೋರ್ಸ್ ಎಲ್ಲೆಲ್ಲಿ ಫಾರ್ಮೇಷನ್ ಆಗಿರ್ತಲ್ಲ ಅದ್ರೊಳಗೆ ಕ್ರ್ಯಾಕ್ಸ್ ಬರ್ತವೆ, ಲೈನ್ಸ್, ಲೀಷನ್ಸ್ ಅಂತ ಹೇಳ್ತೀವಿ. ಆ ಫಾರ್ಮೇಷನ್ ಆಗ್ತದೆ. ದೆನ್ ಅಗೇನ್ ದ ಸಿಂಪ್ಟಮ್, ಸೆಕೆಂಡರಿ ಸಿಂಪ್ಟಮ್ ಮೈಲ್ಡ್ ಫೀವರ್ ಬರುತ್ತೆ. ಮೈಲ್ಡ್ ಫೀವರ್, ದೆನ್ ಮೈಲ್ಡ್ ಫೀವರ್ ಆದ್ಮೇಲೆ weight loss, loss of appetite, and loss of weight. Okay, these are secondary stage symptoms. ಅದು lesions appear on the source as well as mild fever, ಸಣ್ಣಗೆ ಜ್ವರ ಬಂತು, ಅದಾದ್ಮೇಲೆ loss of appetite, ಹಸಿವಾಗಂಗಿಲ್ಲ, ಆಮೇಲೆ ಹಸಿವಾಗಲ್ಲ ಅಂತ ಊಟ ಹೋಗಂಗಿಲ್ಲ, ಊಟ ಹೋಗಲ್ಲ ಏನಂತ weight loss ಆಗುತ್ತೆ. So these are symptoms of secondary stage. In tertiary stage, in tertiary stage of primary, secondary, tertiary stage of tertiary stage, bacteria spread to all internal parts or all parts of the reproductive parts. So, okay, in tertiary stage, the bacteria spread to the organs, not only reproductive organs, various organs, skin, lip, tongue, all. Bacteria spread to the various organs and it will cause disease. It's bacteria spread to the organs and start affecting the organs. The next symptom include, it will lead to mental disorder.